ಸೋನು ಸೋನು ಬಾ ನೋಡಿ ಗೈಸ್ ರುಕ್ಮಿಣಕ್ಕನ ಮನೆ ಸೋನು ಸೋನು ಮತ್ತೆ ಫ್ರೆಂಡ್ಸ್ ರುಕ್ಮಿಣಕ್ಕೆ ಇರೋದು ಒಬ್ಬರಾದರೆ ಎಷ್ಟು ತರಕಾರಿ ಎಲ್ಲ ಬೆಳೆದ್ರೆ ಗೊತ್ತಾ ಇಲ್ಲಿ ನೋಡಿ ಕಡಲೆ ಗಿಡಗಳನ್ನ ಬೆಳೆಸಿದ್ದಾರೆ. ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ನಮ್ಮಲ್ಲಿ ಹಾಳಾದಂಥ ಬಕೆಟ್ ಎಲ್ಲ ನಿಂತಲ್ಲ ಪ್ಲಾಸ್ಟಿಕ್ಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊತೀನಿ. ಹಾಗೆ ಪ್ರತಿಯೊಬ್ಬರಿಗೂ ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಇವಾಗಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ತಿಂಡಿ ಆಗಿರೋದು ಅಷ್ಟೇ 9 ಗಂಟೆ ಆಯ್ತಾ ಬಂತು. ಹಾಗೆ ನಾನು ತಿಂಡಿ ಮಾಡಿಕೊಂಡು ಬ್ಲಾಗನ್ನೆಲ್ಲ ಅಪ್ಲೋಡ್ ಮಾಡಿ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ತಿಂಡಿಗೆ ಬಂದು ಹಾಲ್ಗಿಣ್ಣದ ಇಡ್ಲಿ ಮಾಡಿದ್ವಿ ರವೆ ಹಾಕಿ. ನನಗೆ ಹಾಲ್ಗಿಣ್ಣ ಅಂತಂದರೆ ಅಷ್ಟೊಂದು ಇಷ್ಟ ಇಲ್ಲ, ಆದರೂ ಕೆಲವೊಂದು ದಿನ ಮಾಡಬೇಕಾಯ್ತದೆ ನೋಡಿ, ಮಾಡಿದ್ರೂ ಕೂಡ ತಿನ್ನಬೇಕಾಯ್ತದೆ ನೋಡಿ. ಹಾಗೆ ಇವತ್ತು ಹಾಲ್ಗಿಣ್ಣನೆ ಮಾಡಿದ್ದೆ ಗೈಸ್. ಹಾಗೆ ತಿಂಡೆಲ್ಲ ಮುಗಿಸ್ಕೊಂಡು ದಾದಾ ಅಮ್ಮ ಅಣ್ಣ ಎಲ್ಲರೂ ಮನೇಲಿದ್ದಾರೆ. ನಾನು ಒಂದು ಸಣ್ಣ ಕೆಲಸದ ಮೇಲೆ ಕಾಡಿಗೆ ಬಂದಿದ್ದೀನಿ, ಎತ್ತಕ್ಕಂತ ಹೇಳ್ತೀನಿ ಬನ್ನಿ ಗೈಸ್. ಹಾಗೆ ಫ್ರೆಂಡ್ಸ್, ಇವಾಗ ನಾನು ರುಕ್ಮಿಣಕ್ಕನ ಮನೆಗೆ ಹೊರಟಿದ್ದೆ ಕಾಡಲ್ಲಿ. ರುಕ್ಮಿಣಕ್ಕನ ಮನೆ ಇರೋದು ನಮ್ಮ ಮನೆಗಿಂತಲೂ ದೊಡ್ಡ ಕಾಡಲ್ಲಿ ಇರೋದು. ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡು ಹೋದರೆ ಕಾಡಲ್ಲಿ. ಹಾಗೆ ಈಗ ನಡ್ಕೊಂಡು ಹೊರಟಿದ್ದೀನಿ ನಾನು. ಮತ್ತು ನಿಮಗೊಂದು ವಿಷಯ ತಿಳಿಸುವಳೆ, ನಿನ್ನೆ ಅಣ್ಣ ರುಕ್ಮಿಣಕ್ಕನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದಿದ್ದಾರೆ ನೋಡಿ. ಹಾಗಾಗಿ ನಿನ್ನೆ ನನಗೆ ರುಕ್ಮಿಣಕ್ಕ ನೋಡೋದಕ್ಕೆ ಸಿಗಲಿಲ್ಲಾಗಿತ್ತು. ಸೀದಾ ಅವ್ರ ಮನೆಗೆ ಬಂದುಬಿಟ್ಟಿದ್ರು ಬಸ್ಸಿಗೆ ಬಂದು. ಹಾಗೆ ಈಗ ಚಹಾ ಕುಡ್ದ ನಂತರ ಹೋಗಿ ಮಾತಾಡ್ಸ್ಕೊ ಬಂದರೆ ನನಗೆ ಮತ್ತೆ ಬಾಕಿ ಎಲ್ಲ ಕೆಲಸ ಮಾಡೋದಕ್ಕೆ ಆಗ್ತದೆ. ಬೆಳಿಗ್ಗೆ ಈಗ ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಇರುತ್ತೆ ನನಗೆ, ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕಾಗಿರ್ಬೋದು. ಹೀಗೆ ಆ ಟೈಮಲ್ಲಿ ವಿಡಿಯೋನ ಬೇಗ ಅಪ್ಲೋಡ್ ಮಾಡಿ ಇವಾಗ ರುಕ್ಮಿಣಕ್ಕನನ್ನು ಮಾತಾಡ್ಸ್ಕೊಂಡು ಹಾಗೆ ಅವ್ರ ಮನೆಯೆಲ್ಲ ನೋಡ್ಕೊಂಡು ಬಂದುಬಿಟ್ರಾಯ್ತು ಅಂತ ನಾನು ನೋಡಿದ್ದೀನಿ. ಆದರೂ ನಿಮ್ಗೆ ಕೂಡ ತೋರಿಸ್ತೀನಿ ಇನ್ನೊಂದು ಸರಿ ಹೋಗಿ ನೋಡ್ಕೊಂಡು ಬರುವ ಈಗ ಹಿಂಗಾಗಿದೆ ಅಂತ ನೋಡಿ. ಹಾಗೆ ರುಕ್ಮಿಣಕ್ಕನ ಮಾತಾಡ್ಸ್ಕೊಂಡು ಬರುವಂತ ಹೊರಟಿದ್ದೀನಿ. ಬನ್ನಿ ಆಯಿತಾ, ಹೋಗುವ ನೋಡಿ. ಈ ಥರ ಕಾಡಲ್ಲೇ ಹೋಗಬೇಕು ರುಕ್ಮಿಣಕ್ಕನ ಮನೆಗೆ. ಮತ್ತು ಇದು ನಮ್ಮ ಮನೆ ಕ್ರಾಸ್ ಆಗುವಂಥ ದಾರಿ. ಹಾಗೆ ಗೈಸ್ ನೋಡಿ, ಇದೊಂದು ಎಲ್ಲ ಡಿಫ್ರೆಂಟ್ ಆಗಿದೆ ನೋಡಿದ್ರ. ಇನ್ನು ಡಿಸೈನ್ ಎಲ್ಲ ಇದೆ ನೋಡಿದ್ರ. ಫಸ್ಟ್ ಒಂದು ಸರಿ ಇದನ್ನು ನೋಡಿದವಾಗ ಹಾವು ಅಂದ್ಕೊಬಿಟ್ಟೆ, ಆ ಥರ ನೋಡಿದ್ರೆ ಇದು ಏನೋ ಒಂಥರ ಮರದ್ದೇ ಎಲೆ. ಹಾಗೆ ಸುಮಾರಷ್ಟು ಇದೆ ನೋಡಿ ಇಲ್ಲೆಲ್ಲನೂ. ಹಾಗೆ ಬನ್ನಿ ಈಗ ಹೋಗುವ. ಇದು ರುಕ್ಮಿಣಕ್ಕನ ಮನೆಗೆ ಹೋಗುವಂಥ ರಸ್ತೆ, ಕಾಡು ರಸ್ತೆ. ಹಾಗೆ ನನ್ನ ಜೊತೆಗೆ ರಾಕಿ ಬಂದಿದ್ದಾನೆ ಗೈಸ್, ಆದರೆ ಎಲ್ಲಿ ಹೋದಂತೆ ಗೊತ್ತಾಗಲಿಲ್ಲ. ಇನ್ನೂ ಮುಗ್ಗಳಿ ಮಾಡ್ಕೊಂಡು ಹೋಗಾನೆ ಅವ, ಎಲ್ಲಿ ಹೋದಂತ ಗೊತ್ತಾಗಲಿಲ್ಲ. ಮತ್ತು ಕಾಡು ನೋಡಿ, ರಾಕಿ ನೋಡಿ ಗೈಸ್ ನನಗಿಂತ ಎಷ್ಟು ಮುಂದೆ ಹೋಗಿದ್ದೇನೆ ಅಂತ ಅಲ್ಲಿ ಹೋಗ್ಕೊಂಡು ನಿಂತ್ಕೊಂಡು ನೋಡ್ತೇ ಇದ್ದಾನೆ. ಮತ್ತು ಫ್ರೆಂಡ್ಸ್, ನಮ್ಮ ಕಡೆ ಎಲ್ಲ ಸಂಕ್ರಾಂತಿ 15ಕ್ಕೆ ಅಂತ ಹೇಳ್ತಿದ್ರೆ, ನಿಮ್ಮ ಕಡೆ ಎಲ್ಲ ಯಾವಾಗಂತ ನನಗೆ ತಿಳಿಸಿ ಆಯಿತಾ. ಎಷ್ಟೋ ವರ್ಷದಿಂದ ಸಂಕ್ರಾಂತಿ ಎಲ್ಲನೂ ಜನವರಿ 14ಕ್ಕೆ ನಡೀತಾ ಬಂದಿದ್ದು. ಆದರೆ ಈಗ ಒಂದು 2-3 ವರ್ಷ ಆಯಿತು ನೋಡಿ, ಜನವರಿ 15ಕ್ಕೆ ಬಂದಿದೆ ಅಲ್ವಾ ಮುಹೂರ್ತ. ಹಾಗೆ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಅಶ್ವತ್ಥಕಟ್ಟೆ ಪೂಜೆನೆಲ್ಲ ಮಾಡ್ತೀವಿ. ಮತ್ತು ಹಬ್ಬಕ್ಕೆ ಸುಮಾರಷ್ಟು ತಯಾರಿ ಎಲ್ಲ ಮಾಡೋದಿದೆ. ಅದಕ್ಕೆ ಇವತ್ತು ಬೆಳಿಗ್ಗೆ ಮೊದಲನೇ ಬ್ಲಾಗೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಕೆಲಸವನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲನೇ ಕೆಲಸ ನಾನು ರುಕ್ಮಿಣಕ್ಕನನ್ನು ಮಾತಾಡ್ಸೋದು. ಹಾಗೆ ಮತ್ತು ಅಶ್ವತ್ಥಕಟ್ಟೆ ಹತ್ರ ಎಲ್ಲನೂ ತೊಳೆಯೋದು, ಗುಡಿಸೋದು, ಕಳೆ ಕೀಳೋದು ಹೀಗೆಲ್ಲ ಇದೆ ಗೈಸ್. ಎಲ್ಲನೂ ಬ್ಲಾಗ್ ಶೇರ್ ಮಾಡ್ತೀನಿ. ಈಗ ರುಕ್ಮಿಣಕ್ಕನ ಮನೆಗೆ ಹೋಗುವ ಬನ್ನಿ. ಇಲ್ಲೆಲ್ಲ ನೋಡಿ ಕಪ್ಪು ಮಣ್ಣು, ನಮ್ಮ ಮನೆ ಹತ್ರ ಇರೋದೆಲ್ಲ ಕೆಂಪು ಮಣ್ಣು, ರುಕ್ಮಿಣಕ್ಕನ ಮನೆ ಹತ್ರ ಇರೋದು ಕಪ್ಪು ಮಣ್ಣು. ಇದು ತರಕಾರಿ ಗಿಡಕ್ಕೆಲ್ಲ ಒಳ್ಳೆಯದಾವು, ಗಿಡಗಳನ್ನ ಬೆಳೆಸೋದಕ್ಕೆ. ಓಕೆ ಫ್ರೆಂಡ್ಸ್, ರುಕ್ಮಿಣಕ್ಕನ ಮನೆ ಹತ್ರ ಬಂದೆ ನಾನು. ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅಲ್ಲೇ ಇದೆ ರುಕ್ಮಿಣಕ್ಕನ ಮನೆ. ಹಾಗೆ ಅಲ್ಲಿ ಹೋಗಿ ರುಕ್ಮಿಣಕ್ಕ ಏನು ಮಾಡ್ತಿದ್ದಾರೆ ಅಂತ ನೋಡಿಬಿಟ್ಟು ವಿಡಿಯೋವನ್ನು ಮಾಡ್ತೀನಿ. ಯಾರದೇ ಆಗಲಿ ಅಷ್ಟೊಂದು ಏಕಾಏಕಿಯಾಗಿ ಯಾರ್ದು ವಿಡಿಯೋ ಮಾಡಬಾರ್ದು ಅಲ್ವಾ. ಮತ್ತು ಏನು ಕೆಲಸ ಮಾಡ್ತಿದ್ದಾರೆ ನಮಗೆ ಅಷ್ಟು ಹತ್ತಿರದವರಾದ್ರಷ್ಟೇ ಮಾತ್ರ ನಾನು ಏಕಾಏಕಿ ವಿಡಿಯೋವನ್ನು ಮಾಡ್ತೀನಿ. ಮತ್ತು ರುಕ್ಮಿಣಕ್ಕನವರು ಮಲಗಿರ್ಬೋದು, ಇಲ್ಲ ಅಂತಂದರೆ ಹುಷಾರಿಲ್ಲ ನೋಡಿ, ಏನಾದ್ರು ಕೆಲಸ ಮಾಡ್ತಾನೆ ಇದ್ದಾರೆ ಅಂತ ಗೊತ್ತಿಲ್ಲ. ನೋಡಿಬಿಟ್ಟು ಆಮೇಲೆ ವಿಡಿಯೋನ ಮಾಡ್ತೀನಿ.
ನೋಡಿ ಫ್ರೆಂಡ್ಸ್, ರುಕ್ಮಿಣಕ್ಕ ಆಸ್ಪತ್ರೆಗೆಲ್ಲ ಹೋಗಿ ಬಂದು ಈಗ ಆರಾಮ್ ಮಾಡ್ತಾ ಇದ್ರೆ ಒಂದೇ ದಿನಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸ್ನಾನ ಎಲ್ಲ ಮಾಡಿ ತಿಂಡಿ ಎಲ್ಲ ತಿಂದ್ಕೊಂಡು ಕೂತಿದ್ದಾರೆ. ಅಲ್ವ ರುಕ್ಮಿಣಕ್ಕ, ಕಡಿಮೆ ಆಗೋದಲ್ಲ? ಹೌದು ಅಲ್ವಾ? ಅಲ್ಲಿ ಹೋಗಿ ಬಂದಕ್ಕೆ ಚಲೋ ಆಯಿತು ನೋಡಿ. ಮತ್ತು ಫ್ರೆಂಡ್ಸ್, ಇದು ನೋಡಿ ರುಕ್ಮಿಣಕ್ಕನವರ ಕುಟೀರ. ಚಂದ ಇದೆ ಅಲ್ವಾ? ಇಲ್ಲಪ್ಪ, ಚಂದ ಇದೆ. ಸೋನು ಸೋನು ಬಾ ನೋಡಿ ಗೈಸ್, ರುಕ್ಮಿಣಕ್ಕನ ಮನೆ ಸೋನು. ಸೋನು ಇದು ಗೈಸ್ ರುಕ್ಮಿಣಕ್ಕನ ಮನೆ. ಹಾಗೆ ಮಾತಾಡ್ಸಿದ್ದೆಲ್ಲನೂ ಆಯಿತು. ನಾನೀಗ ಹೊರಡೋದು ಇಲ್ಲಿಂದ. ಮತ್ತು ಫ್ರೆಂಡ್ಸ್, ರುಕ್ಮಿಣಕ್ಕೆ ಇರೋದು ಒಬ್ಬರಾದರೆ ಎಷ್ಟು ತರಕಾರಿ ಎಲ್ಲ ಬೆಳೆದ್ರೆ ಗೊತ್ತಾ? ಇಲ್ಲಿ ನೋಡಿ, ಕಡಲೆ ಗಿಡಗಳನ್ನ ಬೆಳೆಸಿದ್ದಾರೆ. ಇಷ್ಟು ದೊಡ್ಡಾಗಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಾಯೆಲ್ಲ ಬರ್ಬೋದು ನೋಡಿ. ನೋಡಿದ್ರೆ ಚಂದ ಇದೆ ಅಲ್ವಾ ಕಡಲೆ ಗಿಡ? ನೋಡಿ, ರುಕ್ಮಿಣಕ್ಕನವ್ರು ಏನು ಕೇಳ್ತ್ರಿ ಗೈಸ್. ನೋಡಿ, ಕೆಸರಿನ ಗಡ್ಡೆ ಬೆಳೆಸಿದ್ದಾರೆ. ಹಾಗೆ ಇಲ್ಲಿ ನೋಡಿ ಮೆಣಸಿನ ಗಿಡ. ಇಲ್ಲೂ ಓಣೆಲೂ ಅಷ್ಟೇ ಮೆಣಸಿನ ಗಿಡ. ಆಮೇಲೆ ಇದು ಬೆಂಡೆ ಗಿಡ ಮಾಡಿದ್ದಾಗಿತ್ತು, ಒಣಗೋಗಿದೆ ನೋಡಿ. ನೋಡಿದ್ರೆ ಮತ್ತು ಬದನೆ ಗಿಡ. ನೋಡಿ ಇಷ್ಟೆಲ್ಲ ತರಕಾರಿ ಬೆಳೆಸಿದ್ದಾರೆ ಅಂತ. ಮತ್ತು ನೋಡಿ ಗುಲಾಬಿ ಹೂವೆಲ್ಲನೂ ಮಾಡಿದ್ದಾರೆ. ನೋಡಿದ್ರೆ ಮೊಗ್ಗು. ನೋಡಿ ಇಲ್ಲಿ ಬದನೆ ಗಿಡ ಎಲ್ಲನೂ ಇದೆ. ನೋಡಿದ್ರೆ ಇಲ್ಲೊಂಥರ ನೋಡಿ ಗುಲಾಬಿ. ಅಲ್ಲಿ ಜಾಜಿ ಗಿಡದ್ದು ಹೂಣಿನೇ ಮಾಡಿದ್ದಾರೆ, ಅಲ್ಲಿಂದ ಅಲ್ಲಿವರೆಗೂ ಚೆಂದಾಗಿದೆ. ಮತ್ತು ಸುಮಾರು ಥರದ ಹೂವಿನ ಗಿಡಗಳನ್ನೆಲ್ಲ ಮಾಡಿದ್ದಾರೆ ನೋಡಿ. ನೀರನ್ನೆಲ್ಲ ಹರಿಯೋದಕ್ಕೆ ಬಿಟ್ಟಿಟ್ಟಿದ್ದಾರೆ ಇಲ್ಲಿ. ನೋಡ್ರಿ ಗೈಸ್, ಇದು ರುಕ್ಮಿಣಕ್ಕನವ್ರ ತೋಟ. ಹಾಗೆ ಮನೆ ಚೆನ್ನಾಗಿದೆ ಅಲ್ವಾ? ಅವರು ಇರೋದು ಒಬ್ಬರೇ, ಹಾಗಾಗಿ ಇಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡಿ. ಓಕೆ ಫ್ರೆಂಡ್ಸ್, ರುಕ್ಮಿಣಕ್ಕನನ್ನು ಮಾತಾಡ್ಸ್ಕೊಂಡು ನಾನೀಗ ಹೊರಟೆ. ರುಕ್ಮಿಣಕ್ಕನವ್ರು ಇರೋದು ಒಬ್ಬರಾದರೂ ಎಷ್ಟು ಚೆಂದ ಮಾಡಿ ನೀಟಾಗಿ ಹಾಗೆ ತರಕಾರಿ ಗಿಡಗಳನ್ನಾಗಿರ್ಬೋದು ಈಗ ಎಲ್ಲನೂ ಮಾಡ್ಕೊಂಡು ಹೋಗ್ತಾರೆ ನೋಡಿ. ನೋಡೋದಕ್ಕೆ ಇನ್ನೂ ಖುಷಿ ಅಲ್ವಾ? ಹಾಗೆ ಅವರು ಕಷ್ಟಪಡ್ತಾ ಇದ್ದಾರೆ ನೋಡಿ. ಓಕೆ ಗೈಸ್, ರುಕ್ಮಿಣಕ್ಕನವರು ಇರೋದೊಬ್ಬರೇ ಆದರೂ ಮನೆಯಲ್ಲಿ. ಮತ್ತು ಅವ್ರು ಹೆಂಗೆ ಇರಬೇಕು ನೋಡಿ, ಹಾಗೆ ಇದ್ದಾರೆ. ಅದಕ್ಕೆ ಹೇಳೋದು, ಜೀವನದಲ್ಲಿ ಅಂದ ಚಂದ ಅಲ್ಲದು ಮುಖ್ಯ ಆಗೋದಿಲ್ಲ, ವ್ಯಕ್ತಿತ್ವ ತುಂಬ ಮುಖ್ಯವಾಗುತ್ತೆ ಅಂತ ಹೇಳ್ತಾರೆ ನೋಡಿ. ಇದಕ್ಕೆ ರುಕ್ಮಿಣಕ್ಕನವ್ರಿಗೆ ಕಾರಣ. ಹಾಗೆ ಅವರು ಇರೋದು ಒಬ್ಬರಾದ್ರೂ ಅವ್ರಿಗೆ ಬೇಕಾಗಿ ಏನೇನು ಬೇಕು ನೋಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹಾಗೆ ಮನೆ ಆಗಿರ್ಬೋದು, ತರಕಾರಿ ಗಿಡ, ತೋಟ, ಹೀಗೆ ಎಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ರುಕ್ಮಿಣಕ್ಕನವ್ರ ಬಗ್ಗೆ ಮತ್ತು ಹೇಳಬೇಕಾ? ಅವರು ಎಷ್ಟು ಶ್ರಮಜೀವಿ ನೋಡಿ. ಹಾಗಾಗಿ ರುಕ್ಮಿಣಕ್ಕನವರು ಅಂದರೆ ಖುಷಿಯಾಗುತ್ತೆ, ಅವರನ್ನು ನೋಡಿದ್ರೂ ಖುಷಿಯಾಗುತ್ತೆ. ಹಾಗೆ ಅವ್ರ ಮನೆ ಆಗಿರ್ಬೋದು, ತೋಟ ಎಲ್ಲನೂ ಖುಷಿ ಕೊಡುತ್ತೆ ಗೈಸ್. ಹಾಗೆ ಇನ್ನೊಂದಿನ ನಾವು ಹೋಗುವ. ರುಕ್ಮಿಣಕ್ಕನವರು ಈಗ ನಾಳೆ ಏನೋ ಅವರ ರಿಲೇಷನ್ ಮನೆಗೆ ಹೋಗ್ತಾರಂತೆ. ಅಂದರೆ ಮನೇಲಿ ಯಾರೂ ಇರೋದಿಲ್ಲಲ್ಲ, ಅವರು ಆರೈಕೆ ಮಾಡೋರಲ್ಲಿ ಯಾರೂ ಇಲ್ಲ ನೋಡಿ. ಅದು ಬೇರೆ ಹುಷಾರಿಲ್ಲ, ಹಾಗಾಗಿ ಅವರ ತಂಗಿ ಮನೆಗೆ ಹೋಗಿ ಒಂದು ಸ್ವಲ್ಪ ದಿನ ಆರಾಮ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ನನಗೆ ಇವತ್ತು ಹೋಗಿ ಬಂದಿದ್ದಕ್ಕೂ ಚಲೋ ಆಯಿತು ನೋಡಿ. ಮತ್ತು ನಾಳೆ ಹೀಗೆಲ್ಲ ಬಂದಿದ್ದರೆ ನನಗೆ ರುಕ್ಮಿಣಕ್ಕನವ್ರು ಸಿಗ್ತಾ ಇರಲಿಲ್ಲ. ಇವತ್ತು ಹೋಗಿ ಬಂದಿದ್ದು ಚಲೋ ಆಯಿತು. ಹಾಗೆ ಈಗ ನಾನು ಮನೆಗೆ ಹೋಗಿ ಕೊಟ್ಟಿಗೆ ಕೆಲಸ ಮಾಡಿ ನನ್ನ ಕೆಲಸಗಳನ್ನು ಶುರು ಮಾಡಬೇಕು. ಹಾಗೆ ಗೈಸ್ ಬನ್ನಿ. ನಾನು ಗೈಸ್ ಸುಮಾರು ಒಂದು ಅರ್ಧ ಗಂಟೆವರೆಗೂ ರುಕ್ಮಿಣಕ್ಕನ ಮನೆಯಲ್ಲಿ ಇದ್ದೆ, ಜಾಸ್ತಿ ಏನು ವೀಡಿಯೋ ಮಾಡಿಲ್ಲ. ಹಾಗೆ ರುಕ್ಮಿಣಕ್ಕನ ಮನೆಯಲ್ಲಿ ಆದಂಥ ಸೇವಂತಿ ಹೂವನ್ನೆಲ್ಲ ಕೊಯ್ದು ನನಗೆ ನೋಡಿ ಈ ಥರ ಸಣ್ಣ ಗಂಟು ಮಾಡಿ ಮುಡಿಸ್ಕೊಟ್ಟಿದ್ದಾರೆ. ಹಾಗೆ ಅವರು ಯಾರು ಹೋದ್ರಲ್ಲಿ ನಾವೆಲ್ಲ ಹೋದರು ಅಂತಂದರೆ ಅಷ್ಟು ಚಲೋ ಮಾಡ್ತರು. ನಾವು ಅಷ್ಟೇ, ಅವರು ಅಂತಂದರೆ ಇಷ್ಟಪಡ್ತೀರಲ್ಲ, ಹಾಗಾಗಿ ಗೈಸ್ ಇವರು ನೋಡಿ ನಮ್ಮನೆ ಮಕ್ಕಳು ಅಲ್ವಾ? ಬುಲ್ಲಣ್ಣ ಮತ್ತು ಬೀರಣ್ಣ. ಬುಲ್ಲಣ್ಣ ಬೀರಣ್ಣ ನೋಡಿ, ಇನ್ನು ಬುಲ್ಲಣ್ಣನ ಬೀರಣ್ಣ ನೋಡಿ ಗೈಸ್. ಈ ಮ್ಯಾಟಿನ ಕತೆಲ್ಲ ಏನು ಮಾಡಿದ್ದಾರೆ ಅಂತ ಇಬ್ಬಿಬ್ಬರು ಸೇರಿಕೊಂಡು ಹಿಂಗೆ ಚೋಟ್ ಹಾಕಿದ್ರೆ ಅದು ಇರ್ತದೆ. ಮತ್ತು ಮ್ಯಾಟು ನೋಡಿ, ಇದು ಹೊಸ ಮ್ಯಾಟು, ಒಂದು 15 ದಿನವೂ ಆಗಿಲ್ಲ ತಂದು, ಮತ್ತು ಹಾಳು ಮಾಡಿದ್ದಾಗಿದೆ ಇವರು. ಗೈಸ್ ರಾಕೆಣ್ಣ ಇಲ್ಲಿ. ರಾಕೆಣ್ಣ ನಾನು ಅರ್ಧದಲ್ಲಿ ಬಿಟ್ಟಾಕ ಮನೆಗೆ ಓಡಿ ಬಂದೇನೆ ಅಲ್ಲ ರಾಕೆಣ್ಣ? ರಾಕೆ ಮತ್ತು ಇಲ್ಲಿ ಹೊಂಡ ಕಡ್ಕೊಂಬಲ್ಗೊಂದು ಮಣ್ಣಲ್ಲಿ. ಎಂಥದ್ದು? ಓಕೆ ಫ್ರೆಂಡ್ಸ್, ನಿನ್ನೆ ಮೊನ್ನೆ ಬ್ಲಾಗದೆಲ್ಲ ಕೇಳ್ತಿದ್ರಿ ನಾನು ಮಾಡ್ಕೊಂಡಿರುವಂಥ ಹೇರ್ ಪ್ಯಾಕನ್ನು ಇನ್ನೊಮ್ಮೆ ಮಾಡಿ ಅಂಥೇಳಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಗೈಸ್. ಹಾಗೆ ನಾನು ಇವತ್ತು ಹೋದ ವರ್ಷ ಮಾಡಿರುವಂಥ ಹೇರ್ ಪ್ಯಾಕನ್ನು ತಲೆಗೆ ಹಾಕ್ಕೊಂಡು ಬಂದಿದ್ದೀನಿ.
ಹಾಗೆ ಮಾಡಿ ತೋರಿಸ್ತೀನಿ ಯಾವಾಗಂತಾರೆ ಒಂದು ಸ್ವಲ್ಪ ದಿನ ಲೇಟ್ ಆಗುತ್ತೆ ಗೈಸ್. ಯಾಕೆಂತಂದರೆ ನಂದು ಸ್ವಲ್ಪ ಹೇರ್ ಪ್ಯಾಕ್ಸ್ ಪೌಡರ್ ಇದೆಯಲ್ಲ ಅದೆಲ್ಲನೂ ಖಾಲಿ ಆದಮೇಲೆ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಈಗ ಜನವರಿ ತಿಂಗಳಷ್ಟೇ, ಇನ್ನು ನೆಕ್ಸ್ಟ್ ಸೀಸನ್ ಅಂತಂದರೆ ಒಂದು ವರ್ಷದವರೆಗೂ ಟೈಮ್ ಇರಬೇಕು ನೋಡಿ. ಹಾಗಾಗಿ ನಾನೊಂದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹಿಂಗೆ ನಿಮಗೆ ಹೇರ್ ಪ್ಯಾಕನ್ನು ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ. ಮತ್ತು ನಂದು ಇನ್ನೂ ಹೇರ್ ಪ್ಯಾಕ್ ಖಾಲಿ ಆಗಿಲ್ಲಲ್ಲ, ಇನ್ನು ಒಂದು ಸ್ವಲ್ಪ ದಿನದವರೆಗೆ ಬರ್ತದೆ. ನಾನು ವರ್ಷಕ್ಕೆ ಒಂದು ಸರಿ ಮಾಡೋದು, ಹಾಗಾಗಿ ಅದಷ್ಟರವರೆಗೂ ಅಂದರೆ ಒಂದು ವರ್ಷಕ್ಕೆ ಸಾಕಾಗೋಷ್ಟು ನಾನು ಹೇರ್ ಪ್ಯಾಕ್ಸನ್ನು ರೆಡಿ ಮಾಡ್ಕೊಬಿಡ್ತೀನಿ. ಹಾಗೆ ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ. ನಾನು ಯಾವಾಗ ರೆಡಿ ಮಾಡ್ತೀನಿ ನೋಡಿ ಆವಾಗಲೇ ರೆಡಿ ಮಾಡಿಕೊಡ್ತೀನಿ. ಇವಾಗ ಕೂಡ ನಾನು ಹೋದ ವರ್ಷ ಮಾಡಿರುವಂಥ ಹೇರ್ ಪ್ಯಾಕನ್ನು ಸ್ವಲ್ಪ ಎಣ್ಣೆ ಹಾಕಿ ಒಂದು 4-5 ಸ್ಪೂನ್ ಎಷ್ಟು ಬೇಕಿರೋ, ನನಗೆ ಸ್ವಲ್ಪ ಜಾಸ್ತಿ ಬೇಕು, ಕೂದಲು ಜಾಸ್ತಿ ಇದೆ ನೋಡಿ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ಕಡಿಮೆ ಇದ್ದವರು ಸ್ವಲ್ಪ ಹಾಕೊಂಡ್ರೆ ಸಾಕಾಯ್ತದೆ. ಹಾಗೆ 2 ಸ್ಪೂನು ಹೇರ್ ಪ್ಯಾಕ್ ಪೌಡ್ರನ್ನ ಹಾಕೊಂಡು ಅದಕ್ಕೆ ಒಂದು 4 ಸ್ಪೂನು ತೆಂಗಿನೆಣ್ಣೆನ ನಮ್ಮಲ್ಲೇ ಮಾಡಿರುವಂಥ ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬಿಸಿ ಮಾಡ್ತೀನಿ. ಬಿಸಿ ಮಾಡಿ ತಂಡಾದ ನಂತರ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಲೆಯನ್ನು ಹಚ್ಕೊತೀನಿ. ಹಾಗೆ 3/4 ಗಂಟೆ 1 ಗಂಟೆ ಬಿಟ್ಟು ಸ್ನಾನವನ್ನು ಮಾಡೋದು. ಈಗ 3/4 ಗಂಟೆ 1 ಗಂಟೆ ಜಾಸ್ತಿನೇ ಆಗಿದೆ. ಹಾಗೆ ನಂದೆಲ್ಲ ಕೆಲಸನೂ ಮುಗಿದಿದೆ ಮಧ್ಯಾಹ್ನದವರೆಗಿಂದು. ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಆಯ್ತಾ ಗೈಸ್, ಮತ್ತೆ ಇನ್ನು ಊಟ ಆದ ನಂತರ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ನಮ್ಮಲ್ಲಿ ಹಾಳಾದಂಥ ಬಕೆಟ್ ಎಲ್ಲ ನಿಂತಲ್ಲ ಪ್ಲಾಸ್ಟಿಕ್ಕು, ಅದನ್ನು ಕೊಟ್ಟಾಕೋ ಬದಲು ರೀಸೇಲ್ ಕೊಡೋ ಬದಲು ಈ ಥರ ಒಂದು ಸ್ವಲ್ಪ ತರಕಾರಿ ಗಿಡಗಳನ್ನೆಲ್ಲ ಬೆಳೆಸುವ ಅಂತ ನಾನು ಇದರಲ್ಲೆಲ್ಲ ಸೊಪ್ಪಿನ ಬೀಜಗಳನ್ನ ಹಾಕಿದ್ದೀನಿ. ಅಂತ ನೋಡಿ ಎಷ್ಟು ವೆರೈಟಿ ಇದೆ ಅಂತಂದರೆ 1 2 3 4 5 6 7 9 ವೆರೈಟೀಸು ಸೊಪ್ಪಿನ ಬೀಜವನ್ನು ಹಾಕಿದ್ದೀನಿ. ಇನ್ನು ಗಿಡ ಆದಮೇಲೆ ತೋರಿಸುವಂತೆ ನಿಮಗೆ ಇವತ್ತು ನೆಡೋದನ್ನೆಲ್ಲ ಶೇರ್ ಮಾಡಿಲ್ಲ. ಹಾಗೈತೆ ಗೈಸ್, ಗಿಡ ಆದಮೇಲೆಲ್ಲ ತೋರಿಸ್ತೀನಿ ಎಷ್ಟು ಬರುತ್ತೆ ಎಷ್ಟು ಬರೋದಿಲ್ಲ ಅಂತೆಲ್ಲನೂ ನನಗೆ ಅನುಮಾನಗಳಿದೆಯಾ, ಹಾಗಾಗಿ ನಿಮಗೆ ಯಾವುದನ್ನು ಶೇರ್ ಮಾಡಿಲ್ಲ. ಗಿಡಗಳೆಲ್ಲನೂ ಬಂದ ಮೇಲೆ ತೋರಿಸ್ತೀನಿ ಏನೇನು ಸೊಪ್ಪಿನ ಬೀಜಗಳನ್ನೆಲ್ಲ ಹಾಕಿದ್ದೀನಿ ಅಂತ. ಹಾಗೆ ಇನ್ನೂ ಸುಮಾರಷ್ಟು ತರಕಾರಿ ಗಿಡಗಳನ್ನೆಲ್ಲ ಬೆಳೆಸೋದಿದೆ, ಎಲ್ಲನೂ ಶೇರ್ ಮಾಡ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ನನ್ನ ಮುಖೆಲ್ಲ ನೋಡಿ ಹೆಂಗಾಗಿಬಿಟ್ಟಿದೆ ಅಂತ. ನಾನು ಮಧ್ಯಾಹ್ನ ಮಲಗಿ ಬಂದೆ ಇವತ್ತು. ಮಧ್ಯಾಹ್ನ ಮಲಗಿದ್ದೀನಿ, ಸುಮಾರು ದಿನ ಆಗಿಬಿಟ್ಟಿತ್ತಾ, ಟೈಮೇ ಇಲ್ಲ ಆಗಿಬಿಟ್ಟಿತ್ತು. ಹಾಗಾಗಿ ಮಧ್ಯಾಹ್ನ ಮಲಗಲೇ ಇಲ್ಲಗಿನ ಇವತ್ತು ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಹಾಗೆ ಸ್ವಲ್ಪ ಫ್ರೀ ಇದ್ನ, ಹಾಗೆ ಸ್ವಲ್ಪ ಹೊತ್ತು ನಿದ್ದೆ ಮಾಡುವ ಅಂತ ಒಂದು 3/4 ಗಂಟೆ ನಿದ್ರೆ ಮಾಡಿದೆ ಗೈಸ್. ಹಾಗೆ ಎದ್ದ ತಕ್ಷಣವೇ ಇನ್ನೂರು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಶಿರಾ ಮಾಡಿಕೊಂಡು ನಾವೆಲ್ಲರೂ ತಿಂದುಕೊಂಡು ಈಗ ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಕೆಲಸನೂ ಸ್ಟಾರ್ಟ್ ಮಾಡಿದ್ದೀನಿ. 4 ಗಂಟೆ ಆಯಿತು ಈಗ. ಹಾಗೆ ಮಲಗಿದ ನಂತರ ಏನಾದ್ರು ಕೆಲಸ ಮಾಡೋದಕ್ಕೆ ಮೂಡೇ ಇರೋದಿಲ್ಲ ನೋಡಿ. ನನಗಂತೂ ಹಾಗೆ ಅಪರೂಪಕ್ಕೆ ಮಲಗಿದ ತಕ್ಷಣ ಏನು ಕೆಲಸ ಮಾಡೋದಕ್ಕೆ ಮನಸ್ಸೇ ಇರೋದಿಲ್ಲ ಆಗಿಬಿಡ್ತದೆ. ಅದಕ್ಕಾಗಿ ಈಗ ಒಂದು ಹಾರ್ಡ್ ವರ್ಕ್ ಮಾಡಿಬಿಟ್ರೆ ಎಲ್ಲದೂ ಸರಿಯಾಗ್ತದೆ ಅಂತ ಶುರು ಮಾಡಿದ್ದೀನಿ. ಹಾಗೈತೆ ಗೈಸ್, ಶೀರವನ್ನು ಈಗ ಮಾಡಿದ್ದೀನಿ. ಅಡ್ಡೆಲ್ಲ ಚೆನ್ನಾಗಿ ಬಂದಿತ್ತು ಶೀರ. ಹಾಗೆ ಬೀರ ಗೈಸ್ ನನ್ನನ್ನು ಹುಡ್ಕೊಂಡು ಬರ್ತಾಯಿದ್ದೇನೆ ನೋಡಿ, ಎಲ್ಲಿ ಕೂಕಂತೆಯ. ಇವಾಗ ನಂದು ಸಂಕ್ರಾಂತಿ ಹಬ್ಬ ಬಂತು ನೋಡಿ, ಅದಕ್ಕೆ ನಮ್ಮದು ಅಶ್ವತ್ಥಕಟ್ಟೆ ಪೂಜೆ ಇದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಈಗ ಸ್ವಲ್ಪ ಕ್ಲೀನ್ ಮಾಡಬೇಡಿ ನೋಡಿ. ಅಲ್ಲಿ ದರ್ಕಿನ ಎಲೆಗಳಾಗಿರ್ಬೋದು, ಕಸ ಕಡ್ಡಿಗಳೆಲ್ಲನೂ ಬಿದ್ದು ನಾನಾಚಾರ ಹಾಕಿಬಿಟ್ಟಿದೆ ಗೈಸ್. ಈಗ ಹಬ್ಬ ಎಲ್ಲ ಬಂದ ತಕ್ಷಣ ನಮ್ಮದು ಮನೆ ಕ್ಲೀನಿಂಗು, ಹಾಗೆ ಮನೆ ಸುತ್ತಮುತ್ತ ಅಂಗಳ ಚೆಕ್ ಮಾಡೋದಾಗಿರ್ಬೋದು, ಈ ಥರದೆಲ್ಲನೂ
ಹಾಗಾಗಿ ನಾಡ್ದು ಪೂಜೆ ಇವತ್ತಿನ ದಿನವೇ ಎಲ್ಲನೂ ಕ್ಲೀನ್ ಮಾಡಿ ಅಲ್ಲಿ ಮತ್ತು ತೊಳಿಬೇಕು. ನಾಳಿನ ದಿನ ಎಲ್ಲ ಬಿಸಿಲು ಬಂದು ಒಣಗಿ ಚೆಂದ ಆಗ್ತದೆ, ಮತ್ತು ನಾಳೆ ಸಗಣಿ ಸಾಸೋದೆಲ್ಲ ಇರ್ತದೆ ನೋಡಿ, ಅದಕ್ಕೆಲ್ಲ ಅನುಕೂಲ ಆಗ್ತದೆ ಅಂತ ಇವತ್ತಿನ ದಿನವೇ ಎಲ್ಲನೂ ನೀರೆಲ್ಲ ಹಾಕಿ ಕಸ ಎಲ್ಲನೂ ಗುಡಿಸಿ ಹೀಗೆ ಮೊದಲಿನ ದಿವಸನೇ ಪ್ರಿಪ್ರೇಷನು. ಇನ್ನೊಂದು ಗೈಸ್, ನನಗೆ ಈ ಥರ ಇದ್ದವಾಗ ಇನ್ನೊಂದು ಮಾತು ನೆನಪಾಗ್ತಿದೆ ಏನಂತಂದರೆ, ಮನೇಲೆಲ್ಲ ಮಕ್ಕಳು ಕೆಲಸ ಮಾಡ್ತಿದ್ದವಾಗ ತಂದೆ ತಾಯಿಗಳಾಗಿರ್ಬೋದು ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ ನೋಡಿ, ಅವ್ರವ್ರದ್ದು ಆಗಲಿ ಅವಾಗ ನೋಡಿ ಅವ್ರು ಹೆಂಗೆ ಕೆಲಸ ಮಾಡಿದ್ರು, ಹೆಂಗೆ ಜವಾಬ್ದಾರಿ ಬರ್ತದೆ ಅಂತ ಹೇಳ್ತಾ ಇರ್ತಾರೆ ನೋಡಿ. ಈಗ ಒಂದು ಅಮ್ಮಗೆ ಹುಷಾರಿಲ್ದಾಗಿದ್ದವಾಗಿಂದ ನನಗೆ ಹಾಗೆ ಅನ್ನಿಸ್ತಾ ಇದೆ. ಯಾಕಂತಂದರೆ ಅಮ್ಮ ಹುಷಾರಿದ್ದಾಗ ಮೇಯ್ನಾಗಿ ಅಮ್ಮನೇ ಕೆಲಸ ಮಾಡ್ತಿದ್ರು. ಅಮ್ಮನಿಗೆ ನಾನು ಚಿಕ್ಕ ಪುಟ್ಟ ಅದು ಇದು ಕೆಲಸ ಸಹಾಯ ಮಾಡಿಕೊಡ್ತಿದ್ದೆ. ಅಮ್ಮನ ಅಡಿಯಲ್ಲಿ ಒಂದಿಷ್ಟು ಕೆಲಸಗಳನ್ನೆಲ್ಲ ಮಾಡ್ತಿದ್ದೆ. ಈಗ ಅಮ್ಮಗೆ ಹುಷಾರಿಲ್ಲಾಗಿದ್ದವಾಗ ಮೇನ್ ನಂದೇ ಆಗಿಬಿಡ್ತು ಕೆಲಸ. ಹಾಗಾಗಿ ಜವಾಬ್ದಾರಿ ತಲೆ ಮೇಲೆ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ನಮಗೆ ಕೆಲಸಗಳಾಗಿರ್ಬೋದು, ಎಲ್ಲ ಜವಾಬ್ದಾರಿಗಳು ತನ್ನನ್ನು ತಾನೇ ಬಂದುಬಿಡುತ್ತೆ ಅಂತ ಅಂದ್ಕೊತೀನಿ. ಹಾಗಾಗಿ ಗೈಸ್, ಅದೊಂದು ಮಾತು ನನಗೆ ಇವಾಗ ಸರಿ ಅರ್ಥ ಆಯಿತು ಪರಿಪೂರ್ಣವಾಗಿ. ಹೌದು, ನಿಜವಾಗ್ಲೂ ಹಿರಿಯರು ಹೇಳುವಂಥ ಮಾತು ಯಾವುದು ಸುಳ್ಳಲ್ಲ ನೋಡಿ. ಹಾಗೆ ಈಗ ನನ್ನದೇ ಗುಕ್ಕಾಗಿ ನಾನು 2 ದಿನ ಮೊದಲೇ ಕೆಲಸಗಳನ್ನೆಲ್ಲ ಮೊದಲೇ ಮಾಡಿಟ್ಕೊತ ಇದ್ದೀನಿ. ಅಮ್ಮನಾದರೆ ಅಮ್ಮ ಯಾವಾಗಲೂ ಹೇಳ್ತಾರೆ, ನಾನು ಯಾವಾಗಲೂ ಮಾಡೋದು ಹೀಗೆಲ್ಲ ಆಗ್ತಾ ಇರ್ತಿತ್ತು. ಆದರೆ ನಾನು ಕೆಲಸ ಮಾಡ್ತೀನಿ ಅಂತ ನಿಮಗೂ ಗೊತ್ತಿದೆ. ಆದರೂ ಗೈಸ್, ನಮ್ಮ ಜವಾಬ್ದಾರಿನೇ ನಾವಾಗೇ ಮಾಡುವಂಥ ಕೆಲಸಕ್ಕೂ ಬೇರೆಯವರು ಹೇಳಿ ಮಾಡುವಂಥ ಕೆಲಸಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ನೋಡಿ. ಹಾಗಾಗಿ ಆ ಅನುಭವದಲ್ಲಿ ಹೇಳಿದೆ ನಿಮಗೆ. ಮತ್ತು ಈಗ ಬನ್ನಿ ಕ್ಲೀನಿಂಗ್ ಮಾಡೋದಕ್ಕೆ ಹೋಗುವ ನಾವು ಎಲ್ಲ ಗೈಸ್. ಒಂದು ಸ್ವಲ್ಪನೂ ನಾನು ಮಾತ್ರ ಕಣ್ಮರೆ ಆಗೋದಕ್ಕೆ ಇಲ್ಲ ನೋಡಿ. ತೋಟಕ್ಕೆ ಬರ್ತಾ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನಕ್ಕೆ ಸುತ್ತಮುತ್ತ ಇಲ್ಲೇ ಹೋದ್ರೂ ನೋಡ್ತಾ ಇರ್ತಾ ಇವಳು ಎಲ್ಲೆಲ್ಲಿಗೆ ಹೋಗ್ತಾಳೆ ಅಂತ. ಅಲ್ಲಿಗೆ ಸೀದಾ ಹಾಜಾರು ನೋಡಿ. ಈಗ ಮತ್ತೆ ಇಲ್ಲಿ ಬಂದ್ಕೊಂಡು ಹಸಿ ತಿಂತಾ ಇದ್ದದ್ದು. ಮತ್ತು ಇವನು ರಾತ್ರಿ ಮಲಗೋದು ಕೂಡ ನನ್ನ ಹತ್ರನೇ. ಅಷ್ಟು ಹಚ್ಕೊಬಿಟ್ಟಿದ್ದಾನೆ ಗೈಸ್ ಇವನು ನನ್ನನ್ನು. ಯಾಕೆಂತಂದರೆ ಇವನು ಸಣ್ಣಿರುವಾಗ ಇವನ ತಾಯಿ ಸತ್ತೋಯ್ತಲ್ಲ ಆಕ್ಸಿಡೆಂಟಾಗಿ, ಆ ಚಿಕ್ಕ ಮರಿ ಕೂಗ್ತಾಯಿತ್ತು ಅಂತ ನಾನು ಮೈ ಮೇಲೆ ಎತ್ತುಕೊಂಡು ಇಡೀ ದಿನ ತಾಯಿ ಥರನೇ ಆರೈಕೆ ಮಾಡ್ತಾ ಇದ್ದೆ. ಇವಾಗ ಇವನಿಗೆ ನಾನು ಕೂಡ ತಾಯಿ ಆಗಿಬಿಟ್ಟಿದ್ದೀನಿ ನೋಡಿ. ಹಾಗೆ ಅಷ್ಟು ಹಚ್ಕೊಬಿಟ್ಟಿದ್ದಾನೆ ನನ್ನ. ಅಲ್ಲ ಬೀರಣ್ಣ. ಓಕೆ ಫ್ರೆಂಡ್ಸ್, ಆವಾಗ ಹೆಂಗಿತ್ತು ಇವಾಗ ಒಂದು ರೂಪ ಬಂತು ಅಲ್ವಾ. ಎಲ್ಲ ತೊಳೆದು ಇನ್ನೂ ಅದೆಲ್ಲನೂ ಮಳೆಗಾಲದಲ್ಲಿ ಹಂಸೆ ಬಂದುಬಿಟ್ಟಂದ ಅದಷ್ಟು ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಪೇಂಟೆಲ್ಲ ಮಾಡಿದ್ರೆ ಹೋಗ್ತದೆ, ಅಥವಾ ಸ್ಕ್ರಬ್ಬರ್ ಹಾಕಿ ತಿಕ್ಕಿದ್ರೆ ಹೋಗ್ತದೆ ನೋಡಿ. ಅಷ್ಟೆಲ್ಲ ಒತ್ತಾಯ ಮಾಡಿ ನಾನು ತಿಕ್ಕಕ್ಕೆ ಹೋಗಲಿಲ್ಲ. ಒಂದು ಪೂಜೆ ನೋಟಕ್ಕೆ ಸಾಕು ಅಂತ ನಾನು ಇಷ್ಟು ಕ್ಲೀನ್ ಮಾಡಿದ್ದೀನಿ ತೊಳೆದು. ಇವತ್ತಿನ ದಿನ ಇಷ್ಟು ಕ್ಲೀನ್ ಮಾಡಿದ್ದೀನಿ. ಮತ್ತು ನಾಳೆ ಈಗೆಲ್ಲ ಇಲ್ಲಿ ಸಗಣಿ ಎಲ್ಲನೂ ಗುಡಿಸ್ಬೇಕಾ, ಹಾಗಾಗಿ ಎಲ್ಲ ಒದ್ದೆ ಮಾಡಿದ್ದೀನಿ. ಇನ್ನೊಂದು ರೌಂಡು ಈ ಗೊಜ್ಜನ್ನೆಲ್ಲ ಗುಡಿಸ್ಕೊಬಿಟ್ರೆ ಸಗಣಿ ಎಲ್ಲ ಅಷ್ಟು ಚೆಂದ ಮಾಡಿ ಸಾರಿಸಿದ್ರೆ ನೀಟಾಗಿ ಕುಳ್ತದೆ ನೆಲಕ್ಕೆ. ಹಂಗಾಗಿ ಮತ್ತು ನೀವು ಕೇಳ್ಬೋದು, ಪೂಜೆಗೆ ಇನ್ನೂ 2 ದಿನ ಅದೇ, ಇವತ್ತಿನ ದಿನನೇ ನೀರು ಹಾಕಿ ತೊಳೆದುಬಿಟ್ರೆ ಇನ್ನು ಪೂಜೆ ದಿನ ತೊಳೆದಿಲ್ವ ಅಂತ ಕೇಳಿ. ಇವತ್ತು ದೊಡ್ಡ ಹೊಡೆತಕ್ಕೆ ನಾವೆಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಬಿಟ್ರೆ ಇನ್ನು ಪೂಜೆ ದಿನಕ್ಕೆ ತೊಳೆಯುವಂಥ ಶಾಸ್ತ್ರ ಮಾಡಿದ್ರೆ ಸಾಕಾಗ್ತದಲ್ಲ. ಅದು ನನ್ನ ಅಭಿಪ್ರಾಯ. ಈ ಅಭಿಪ್ರಾಯದ ಬಗ್ಗೆ ನೀವೇನು ಹೇಳ್ತೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಬೇಗ. ಹಾಗೆ ಇಷ್ಟು ಕ್ಲೀನ್ ಮಾಡಿದ್ದೀನಲ್ವ ಗೈಸ್. ಇದು ಕೆಳಗಡೆ ಎಲ್ಲ ಅದು ಮಳೆಗಾಲದಲ್ಲಿ ಮಳೆ ನೀರಿಗೆ ಮಣ್ಣು ಮತ್ತು ಬಿಸಿಲು ಗಾಳಿ ಮಳೆಗೆಲ್ಲ ಜಿಡ್ಡು ಬಂದುಬಿಟ್ಟಿದೆ. ಹಾಗೆ ನೋಡ್ತೀರಾ ನಮ್ಮ ಅಶ್ವತ್ಥ ಮರವನ್ನು.
ನನಗಂತೂ ಈ ಕಟ್ಟೆ ಇದ್ರ ಮೇಲೆಲ್ಲ ತುಂಬ ನಂಬಿಕೆ ಇದೆ ಗೈಸ್. ಹಾಗಾಗಿ ನಾನು ತುಂಬಾ ಪೂಜೆ ಮಾಡೋದಾಗಿರ್ಬೋದು, ಕೈ ಮುಗಿಯೋದು, ನಮಸ್ಕಾರ ಮಾಡೋದು, ಈ ಥರದನ್ನೆಲ್ಲ ಮಾಡ್ತೀನಿ. ಹಾಗೆ ಆಯಿತಾ, ಏನು ಗಾಡಿಗಳ ಸೌಂಡು ಗೈಸ್. ಓಕೆ ಫ್ರೆಂಡ್ಸ್, ಕಟ್ಟೆನೆಲ್ಲ ತೊಳೆದಿದ್ದಾಯಿತು. ಹಾಗೀಗ ನಂದು ಕೊನೆ ಕೆಲಸ, ತೋಟಕ್ಕೆ ಬಂದಿದ್ದೀನಿ. ತೋಟದಲ್ಲಿ ಈಗ ನೀರು ಹಾಕ್ತಿದ್ದೀವಲ್ಲ, ಜೆಟ್ಟನ್ನು ಚೇಂಜ್ ಮಾಡಿ ಹಾಳೆಯನ್ನು ಕಳ್ಕೊಂಡ್ರೆ ಇವತ್ತಿನೆಲ್ಲ ಕೆಲಸಗಳು ಡನ್ ಆಗುತ್ತೆ. ಹಾಗೆ ನಿಮಗೂ ಕೂಡ ಇವತ್ತಿನ ಬ್ಲಾಗ್ ಇಷ್ಟವಾಗಿರುತ್ತೆ ಅಂದ್ಕೊತೀನಿ. ಇಷ್ಟವಾಗ್ತಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿರುವಂಥ ಬೆಲ್ ಬಟನನ್ನು ಫಟಾಫಟ್ ಅಂತ ಒತ್ತಿ. ಇನ್ನು ನಾಳೆ ಬ್ಲಾಗಲ್ಲೆಲ್ಲ ನಾನು ಸಿಗಬೇಕಲ್ವಾ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು ಫ್ರೆಂಡ್ಸ್.